ಜನರೇ ಇನ್ಮುಂದೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಔಷಧವನ್ನ ಖರೀದಿ ಮಾಡೋ ಮುನ್ನ ಎಚ್ಚರವಾಗಿರಿ. ಈ ಔಷಧಿ ನಿಮ್ಮ ಜೀವ ಉಳಿಸಲ್ಲ, ಬದಲಿಗೆ ನಿಮ್ಮ ಜೀವವನ್ನ ಕೊಲ್ಲುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಕುತೂಹಲ ಕಾಡ್ತಾ ಇದೆ ಎಲ್ಲರಲ್ಲೂ. ಈಗ ಮೆಡಿಕಲ್ ಸ್ಟೋರ್ಗಳಲ್ಲಿ ಔಷಧ ಖರೀದಿ ಮುನ್ನ ಎಚ್ಚರ. ಈ ಔಷಧಿಯನ್ನ ಏನಾದರೂ ನೀವು ಖರೀದಿ ಮಾಡಿದ್ರೆ ನಿಮ್ಮ ಜೀವ ಉಳಿಸಲ್ಲ, ಇದು ಬದಲಿಗೆ ನಿಮ್ಮ ಜೀವವನ್ನೇ ಮಟ್ಯಾಶ್ ಮಾಡಿಬಿಡುತ್ತೆ. ಅಬ್ಬಬ್ಬ, ಎಗ್ಗಿಲ್ಲದೆ ಸಾಗುತ್ತಿದೆ ನಕಲಿ ಔಷಧಿಯ ಮಾಫಿಯಾ. ಈಗ ನಕಲಿ ಔಷಧಿ ಮಾಫಿಯಾಗೆ ಆರೋಗ್ಯ ಇಲಾಖೆ ಬೆಚ್ಚಿ ಬಿದ್ದಿದೆ. ಇಂಥ ಔಷಧಿ ಬಳಸಿದ್ರೆ ನಿಮ್ಮ ಕತೆ ಹರೋಹರ. ರಾಜ್ಯದ ಜನರೇ, ನಕಲಿ ಔಷಧಿ ಮಾಫಿಯಾ ನಡೀತಾ ಇದೆ, ಹುಷಾರಾಗಿರಿ. ಇನ್ನು ಮುಂದೆ ನಕಲಿ ಔಷಧ ಪತ್ತೆಗೆ QR ಕೋಡ್ ಬಳಕೆಗೆ ತಯಾರಿ ಮಾಡಲಾಗ್ತಾ ಇದೆ. ಈಗಾಗಲೇ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಹ QR ಕೋಡ್ ಲಭ್ಯವಾಗಲಿದೆ. QR ಕೋಡ್ ಸ್ಕ್ಯಾನ್ ಮಾಡಿ ಅಸಲಿ ನಕಲಿ ಔಷಧಿ ಪತ್ತೆ ಮಾಡಲಾಗಿದೆ. ಜನರೇ, QR ಕೋಡ್ ಸ್ಕ್ಯಾನ್ ಮಾಡಿ ಬೇಗ ಈ ಏನಾದರೂ ಡೇಟ್ ಎಕ್ಸ್ಪೈರ್ ಆದಂಥ ಮೆಡಿಸಿನ್ಗಳಿದ್ರೆ ಅದರ ಬಗ್ಗೆ ದೂರನ್ನ ಕೊಡಬೇಕು. ನೀವು ಔಷಧ QR ಕೋಡ್ ಹಾಗೂ ಬ್ಯಾಚ್ ನಂಬರ್ ಕೂಡ ಪರಿಶೀಲನೆ ಮಾಡಿ. ತಯಾರಿಕಾ ಡೇಟ್ ಸೇರಿ ಹಲವು ಮಾಹಿತಿಯನ್ನು ಪಡೆಯಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ. ಹೀಗಾಗಿ QR ಕೋಡ್ ಸಿದ್ಧಪಡಿಸಲು ಆರೋಗ್ಯ ಇಲಾಖೆ ಒಂದು ಕಡೆ ಮುಂದಾಗಿದೆ. ನಕಲಿ ಔಷಧದಿಂದ ಜನರ ಆರೋಗ್ಯ ರಕ್ಷಿಸಲು ಈಗ ಸರ್ಕಾರ ಮುಂದಾಗಿದೆ. ಹಾಗಾದರೆ ಇಷ್ಟು ದಿನ ಯಾರ್ಯಾರೆಲ್ಲ ಔಷಧವನ್ನು ತೆಗೆದುಕೊಂಡ್ರೋ ಅವರ ಜೀವನದ ಜೊತೆ ಚೆಲ್ಲಾಟ ಆಡಿದೆ ಹಾಗಾದರೆ ಆರೋಗ್ಯ ಇಲಾಖೆ ಅನ್ನೋದು ಸದ್ಯದ ಪ್ರಶ್ನೆ. ಈಗ ಹೌದು, ನಕಲಿ ಔಷಧವನ್ನು ಮಾರ್ತಾ ಇದ್ದಾರೆ ಅಂದರೆ ಎಷ್ಟು ದಿನ ಕಣ್ಣು ಮುಚ್ಚಿ ಕುಳಿತಿತ್ತ ಆರೋಗ್ಯ ಇಲಾಖೆ? ಈಗ ದೊಡ್ಡದಾಗಿ ಮೆಡಿಸಿನ್ಗಳ ಪರಿಶೀಲನೆಗೆ ಹೊರಟಿದ್ದೀರಿ. ಈ ಔಷಧಿ ನಿಮ್ಮ ಜೀವ ಉಳಿಸಲ್ಲ, ಬದಲಿಗೆ ನಿಮ್ಮ ಜೀವ ತೆಗೆಯುತ್ತೆ ಅಂತೀರಿ. ಹಾಗಾದರೆ ಸರಿಪಡಿಸಿ ಇದನ್ನು. ಅಬ್ಬಬ್ಬ, ಎಗ್ಗಿಲ್ಲದೆ ಸಾಗ್ತಾ ಇದೆ ಅಂತ ಈ ಒಂದು ಮೆಡಿಕಲ್ ಮಾಫಿಯಾ. ನಕಲಿ ಔಷಧಿ ಮಾಫಿಯಾಗೆ ಈಗ ಆರೋಗ್ಯ ಇಲಾಖೆ ಹಲವು ಕ್ರಮಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಇಂಥ ಔಷಧಿಯನ್ನು ಬಳಸಿದ್ರೆ ನಿಮ್ಮ ಕತೆ ಗೋವಿಂದ ಗೋವಿಂದ. ರಾಜ್ಯದ ಜನರೇ, ನಕಲಿ ಔಷಧಿ ಮಾಫಿಯಾ ಇದೆ, ಹುಷಾರಾಗಿರಿ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಬಗ್ಗೆ UT ಖಾದರ್ ಅವರೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಈ ICU ಅಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಕೂಡ ಆಗಿದೆ. ಯಾವ ಕಂಪನಿ ಆಗಿದೆ ಅಂತ ಹೇಳಿ ನಾವು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ಫೋರ್ಜ್ ಲೇಬಲ್ ಉಕ್ಕರೇಟೆ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಫೋರ್ಜ್ ಮಾಡಿದ್ದಾರೆ. ವೆಲ್ ಕ್ಯೂ ರೆಮಿಡೀಸ್ ಮತ್ತೆ ಫೀಸರ್ ಲಿಮಿಟೆಡ್ ಬೇರೆ ಬೇರೆ ಇವತ್ತು ಸಂಸ್ಥೆ ಹೆಸರನ್ನು ಹಾಕಿಕೊಂಡು ಇವರು ಕೊಡ್ತಿರೋದು. ಸೊ ಇದನ್ನ ಎಲ್ಲೂ ಕೂಡ ಶ್ರಮಿಸುವಂತ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ರಾಮನಗರ SP ಅವರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದ ಕಾರಣ ಈ ಮಾಹಿತಿಯನ್ನು ಇವತ್ತು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ ತೆಲಂಗಾಣಕ್ಕೆ ಕೊಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ಬಹುಶಃ ಮುಂದೆ ಮುಖ್ಯಮಂತ್ರಿಗಳಿಗೆ ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತೇನೆ ನಾನು. ಯಾಕಂದ್ರೆ ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು. ಈ ICU ಅಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧ